ಪ್ರಪಂಚದ ಯಾವ ದೇಶದಲ್ಲಿ ಎರಡನೇ ಹಂತದ ನೀರನ್ನು ಕೃಷಿಗಾಗಲಿ ಕುಡಿಯೋ ನೀರಿಗಾಗಲಿ ಸೇವನೆ ಮಾಡಿದರೆ ನಾನು ಹೇಳ್ಬಿಡಲಿ, ನಾನು ರಾಜಕಾರಣದಿಂದನೇ ದೂರ ಹೋಗ್ತೀನಿ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಈಗ ನಾನು ನಮ್ಮ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಕೋಲಾರ ಜಿಲ್ಲೆ ಈ ಭಾಗದ ಬಯಲುಸೀಮೆ ಜಿಲ್ಲೆಗಳಿಗೆ ನಾನು ಇಷ್ಟೇ ಮನವಿ ಮಾಡ್ತೀನಿ. ಮತ್ತು ಮೂರನೇ ಹಂತದ ಶುದ್ಧೀಕರಣ ಎಚ್ ಎನ್ ವ್ಯಾಲಿ, ಕೆ ಸಿ ವ್ಯಾಲಿ, ವೃಷಭಾವತಿ ಈ ಮೂರು ಏನು ಕೊಳಚೆ ನೀರನ್ನು ಎರಡು ಸಲ ನೀವು ಸಂಸ್ಕರಣೆ ಮಾಡಿ ಎರಡನೇ ಇದಕ್ಕೆ ಸಂಸ್ಕರಣೆ ಮಾಡಿ ಬಿಟ್ಟಿದ್ದೀರಿ. ಅದು ನಿಜವಾಗ್ಲೂ ಕೂಡ ಇವತ್ತು ಪಕ್ಕದಲ್ಲಿ ಬೋರ್ವೆಲ್ಗಳಾಗಿ ಅದನ್ನು ನೀರನ್ನು ಸೇವನೆ ಮಾಡ್ತಾಯಿದ್ದಾರೆ ಜನ. ಇದು ಭಾಳ ಆಘಾತಕಾರಿ ಮತ್ತು ಅಪಾಯಕಾರಿ. ಇದನ್ನು ನೀವು ಮಾನವೀಯತೆ ದೃಷ್ಟಿಯಿಂದ ಮೊದಲಿಟ್ಕೊಳ್ಳಿ. ಮುಖ್ಯಮಂತ್ರಿಗಳು ಬಿಡಿ, ರಾಜ್ಯ ಸರ್ಕಾರ ಬಿಡಿ, ಆರ್ಥಿಕ ಶಿಸ್ತು ಬಿಡಿ. ನಾನು ಹೇಳುವಂಥದ್ದು ಜನರ ಇವತ್ತು ಅವರ ಒಂದು ಆರೋಗ್ಯ ಸಮಸ್ಯೆ ಇದೆ. ಸುಮಾರು 70-80 ಲಕ್ಷ ಜನ ಇದನ್ನು ಸೇವನೆ ಮಾಡ್ತಾಯಿದ್ದಾರೆ. ಇವತ್ತು ಇವರ ಆರೋಗ್ಯದ ಒಂದು ಚಿಂತನೆಯನ್ನು ನೀವು ಇಟ್ಕೊಂಡು ದಯವಿಟ್ಟು ಮೂರನೇ ಹಂತದ ಶುದ್ಧೀಕರಣಕ್ಕೆ ನೀವು ನಾಳೆ ಘೋಷಣೆಯನ್ನು ಮಾಡಲೇಬೇಕು ಅಂತ ನಾನು ಆಗ್ರಹಪೂರ್ವಕವಾಗಿ ವಿನಂತಿಯನ್ನು ಮಾಡ್ತೇನೆ. ಅಲ್ಲಲ್ಲ, ಅವರು ಯಾಕೆ ಅಂದರೆ ಬಾಟ್ಲ್ ನೀರಲ್ಲಿ ಕುಡಿತಾರೆ. ಎಲ್ಲರೂ ಬಾಟ್ಲ್ ನೀರಲ್ಲಿ ಕುಡಿಯೋದಕ್ಕೆ ಆಗೋದಿಲ್ವಲ್ಲ, ಬಡವರು ಇದ್ದಾರೆ ಈ ಜಿಲ್ಲೆಯಲ್ಲಿ. ಅವರು ಡಾಕ್ಟ್ರು ಅಂತ ತಿಳ್ಕೊಂಡಿದ್ದೀನಿ. ಎರಡನೇ ಹಂತದ ಶುದ್ಧೀಕರಣ ಮಾಡುವಂಥ ನೀರನ್ನು ಸೇವಿಸಿದರೆ ಅದು ಕ್ಷೇಮ ಅಂತ ಹೇಳ್ತಾರೆ ಅಂದರೆ ನಾನು ಇನ್ನೇನು ಹೇಳೋಕ್ಕಾಗ್ತದೆ? ಮತ್ತು ಎಲ್ಲ ಸೈಂಟಿಸ್ಟು ಯಾಕೆ ಹೇಳ್ತಾ ಇದ್ದಾರೆ? ಮತ್ತು ಸೈಂಟಿಸ್ಟ್ ರಿಪೋರ್ಟ್ಸಲ್ಲಿ ಯಾಕೆ ಕೊಟ್ಟಿದ್ದಾರೆ? ಎರಡನೇ ಹಂತದ ಎಲ್ಲೂ ವಿಶ್ವದಲ್ಲಿ ನಾನು ಹೇಳ್ತಾ ಇದ್ದೀನಿ, ಪ್ರಪಂಚದ ಯಾವ ದೇಶದಲ್ಲಿ ಎರಡನೇ ಹಂತದ ನೀರನ್ನು ಕೃಷಿಗಾಗಲಿ ಕುಡಿಯೋ ನೀರಿಗಾಗಲಿ ಸೇವನೆ ಮಾಡಿದರೆ ನಾನು ಹೇಳ್ಬಿಡಲಿ, ನಾನು ರಾಜಕಾರಣದಿಂದನೇ ದೂರ ಹೋಗ್ತೀನಿ. ಇಲ್ಲ, ನಾವು ಮೂರನೇ ಹಂತ ಮಾಡಲೇಬೇಕಾಗಿತ್ತು. ನಾವು ಅದಕ್ಕೇನೆ BJP ಸರ್ಕಾರ ಇದ್ದಾಗ ನಾವು ಮೂರನೇ ಹಂತ ಕೂಡ ನಾನು ಘೋಷಣೆ ಮಾಡಿಸಿದ್ದೆ. ನಮ್ಮ ಮಾನ್ಯ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿ, ನೀವು ನೋಡಿದ್ದೀರಿ, ಬಡ್ಜೆಟ್ ಬುಕ್ ಇಸ್ ನಾಟ್ ಎ ಸೀಕ್ರೆಟ್ ಬುಕ್. ಇವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರು ನೋಡ್ಬೋದು, ಮುಖ್ಯಮಂತ್ರಿಗಳು ನೋಡ್ಬೋದು. ಅದನ್ನು ಇಡಿಸಿದ್ದೇನೆ ಇಲ್ವಾ ನೋಡಿ. ಆ ಬದ್ಧತೆ ಇಲ್ಲ ಅಂದರೆ ಸುಮ್ಮನೆ ಏನೋ ಒಂದು ಘೋಷಣೆ ಮಾಡಲಿಕ್ಕೆ ಇಡೋದಿಲ್ಲ ನಾವು. ಹಾಗಾಗಿ ಈಗ ಇದನ್ನು ನೀವೇನೋ ಪ್ರತಿಷ್ಠೆ ಅಂತ ತಗೊಳಕ್ಕೆ ಹೋಗ್ಬೇಡಿ ದಯವಿಟ್ಟು. ಇವ್ರು ಹೇಳ್ತಾ ಇದ್ದಾರೆ ನಾವ್ಯಾಕೆ ಮಾಡಬೇಕು ಅನ್ನೋ ಧೋರಣೆಯನ್ನು ಬಿಡಿ. ಇದು ಬಡವ್ರಿಗೆ ಬೇಕಾಗಿರೋದು, ರೈತರಿಗೆ ಬೇಕು. ನಾನೇ ನಿಮಗೆ ಶುಭಾಶಯಗಳು ಹೇಳ್ತೀನಿ, ನೀವು ಮಾಡಿದ್ರೆ ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಆ ಕ್ರೆಡಿಟ್ ನಾನೇನು ತಗೊಳಲ್ಲ, ನಮ್ಮ ಪಾರ್ಟಿನೂ ತಗೊಳಲ್ಲ. ನಿಮ್ಮ ಪಾರ್ಟಿಗೆ ಕೊಡ್ತೀವಿ ಕ್ರೆಡಿಟು, ನಿಮ್ಮ ಮುಖ್ಯಮಂತ್ರಿಗಳಿಗೆ ಕೊಡ್ತೀವಿ. ದಯವಿಟ್ಟು ಮೂರನೇ ಹಂತದ ಶುದ್ಧೀಕರಣ ಮಾಡಿ.